ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಎಂಬಂತೆ ಧರ್ಮದ ರಕ್ಷಣೆಗೆ ಅವನು ಆಗಾಗ ಅವತರಿಸುತ್ತಾನೆ. ಅವನ ಜನ್ಮ ಕೇವಲ ಅವತಾರವಲ್ಲ, ಅದು ವಿಶ್ವದ ಹೊಸ ಆಸೆಯ ಹುಟ್ಟು. ಅವನ ಪ್ರತಿಯೊಂದು ನುಡಿ ಭಾಗವತದ ಶಾಶ್ವತ ಧರ್ಮ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲದ ಆಸೆಯನ್ನು ಬಿಟ್ಟು ನಿನ್ನ ಕರ್ಮವನ್ನು ಮಾಡು ಎಂದು ಸಾರಿದ ಭಗವಂತನವನು. ಗೋಕುಲದ ಗೋವುಗಳ ಗೋವಿಂದನವನು. ಬೆಣ್ಣೆಯನ್ನು ಕದ್ದ ಚೋರ, ಗೋಪಿಕೆಯರ ಮನಸ್ಸನ್ನು ದೋಚಿದ ಪೋರ, ರಾಧೆಯ ಪ್ರಾಣದ ಗೆಳೆಯ, ರುಕ್ಮಿಣಿಯ ಪ್ರೀತಿಯ ಇನಿಯ, ಮಹಾವಿಷ್ಣುವಿನ 8ನೇ ಅವತಾರಿ ಈ ನಮ್ಮ ಮುರಾರಿ. ಎಲ್ಲರಿಗೂ ನಮ್ಮ ಕಥಾಮಂಥನ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಈ ಪವಿತ್ರ ದಿನದಂದು ಶ್ರೀಕೃಷ್ಣನು ತಮಗೆಲ್ಲ ಧೈರ್ಯ, ಶಕ್ತಿ, ಐಶ್ವರ್ಯ, ಆರೋಗ್ಯವನ್ನು ನೀಡಲಿ ಎಂದು ಹಾರೈಸುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಕೇವಲ ಅವನ ಹುಟ್ಟಿನ ದಿನವನ್ನಷ್ಟೇ ಆಚರಿಸುವುದಿಲ್ಲ, ಭಗವಂತನು ನಮ್ಮೊಳಗೆ ಹುಟ್ಟುವ ದಿನವನ್ನೂ ಸಹ ಆಚರಿಸುತ್ತೇವೆ. ಶ್ರೀಕೃಷ್ಣನಂತೆ ಧರ್ಮದ ಸ್ವರೂಪವಾದ ಪ್ರಕಾಶವೊಂದು ನಿಮ್ಮೆಲ್ಲರ ಹೃದಯದಲ್ಲಿ ಮತ್ತೆ ಹುಟ್ಟಲಿ, ನಮ್ಮೆಲ್ಲರ ಜೀವನದಲ್ಲಿ ಧರ್ಮದ ವಿಜಯವಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಮ್ಮ ಚಾನೆಲ್ನ ವತಿಯಿಂದ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.